ಸರ್ಕಾರದ ನಿರ್ಲಕ್ಷ್ಯಕ್ಕೆ ಟಿಬಿ ಡ್ಯಾಂನ ನೀರು ಪೋಲಾಗ್ತಾ ಇದೆ. ಕೆಟ್ಟು ನಿಂತ ತುಂಗಭದ್ರಾ ಜಲಾಶಯದ 14 ಗೇಟ್ಗಳು. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಡ್ಯಾಂನ ನೀರು ಪೋಲಾಗ್ತಾ ಇದೆ. ತುಂಗಭದ್ರಾ ಜಲಾಶಯದ 14 ಗೇಟ್ಗಳು ಕೆಟ್ಟು ನಿಂತಿದೆ. ಗಡ್ಡಕ್ಕೆ ಬೆಂಕಿ ಹತ್ತಿದ ಮೇಲೆ ಬಾವಿ ತೋಡ್ತಾ ಇದೆ ಸರ್ಕಾರ. ಸಮಸ್ಯೆ ಆದ ನಂತರ ಹೊಸ ಗೇಟ್ಗಳು ರೆಡಿ ಆಗ್ತಾ ಇದೆ. ಗುಜರಾತ್ ಮೂಲದ ಕಂಪನಿಯಿಂದ ಗೇಟ್ಗಳ ನಿರ್ಮಾಣ ಕಾರ್ಯ ಆಗ್ತಾ ಇದೆ. 52 ಕೋಟಿ ವೆಚ್ಚದಲ್ಲಿ 33 ಕ್ರಸ್ಟ್ ಗೇಟ್ಗಳ ನಿರ್ಮಾಣವಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಈಗಾಗಲೇ 6 ಕ್ರಸ್ಟ್ ಗೇಟ್ಗಳು ಸಿದ್ಧ ಆಗಿದೆ. ಜಲಾಶಯಕ್ಕೆ ಒಳಹರಿವು ಕಡಿಮೆ ಆದರೆ ಗೇಟ್ ಅನ್ನ ಅಳವಡಿಕೆ ಮಾಡ್ತಾರೆ. ತುಂಗಭದ್ರಾ ಜಲಾಶಯದ ಏನು ಕಳೆದ ವರ್ಷ 19ನೇ ಕ್ರಸ್ಟ್ ಗೇಟ್ ಕಿತ್ತೋಗಿತ್ತು. ಅದಾದ ಬಳಿಕ ಕೂಡ ತಜ್ಞರ ವರದಿ ಪ್ರಕಾರ ಎಲ್ಲ ಗೇಟ್ಗಳನ್ನು ಕೂಡ ಬದಲಾವಣೆ ಮಾಡಬೇಕಂತ ತಜ್ಞರ ವರದಿ ಕೊಟ್ಟಿದ್ದು. ಆ ಪ್ರಕಾರ ಇದೀಗ ಏನು ತುಂಗಭದ್ರಾ ಏನು ಬೋರ್ಡ್ ಇದೆ, ಆ ಒಂದು ಬೋರ್ಡ್ ಮೂಲಕ ಈಗ 33 ಗೇಟ್ಗಳನ್ನು ಮಾಡ್ತಕ್ಕಂಥದ್ದು. ನಾನೀಗ ಏನು ತುಂಗಭದ್ರಾ ಗೇಟನ್ನು ಒಂದು ಅಳವಡಿಸುವಂಥ ಒಂದು ಏನು ಗೇಟನ್ನು ನಿರ್ಮಾಣ ಮಾಡುವ ಸ್ಥಳದಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಏನಂತಂದರೆ ಈ ಒಂದು 33 ಗೇಟ್ಗಳ ಪೈಕಿ ಈ ಒಂದು ಏನು ಮುಂಡ್ರಾಬಾದ್ ಬಳಿ ಈಗಾಗಲೇ 2 ಗೇಟ್ಗಳು ಈಗಾಗಲೇ ನಿರ್ಮಾಣವಾಗಿರ್ತಕ್ಕಂಥದ್ದು. ಈಗ ನೋಡ್ಬೋದು ನಾವು ದೃಶ್ಯದಲ್ಲಿ ಒಂದು ಶೆಡ್ಡನ್ನು ಹಾಕಿ ಅದರ ಒಂದು ಕೆಳಭಾಗದಲ್ಲಿ ಗೇಟನ್ನು ಅಳವಡಿಸುವಂಥ ಕಾರ್ಯ ಆಗ್ತಾ ಇರ್ತಕ್ಕಂಥ. ಒಟ್ಟು 33 ಗೇಟ್ಗಳಿಗೆ 53 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಟೆಂಡರ್ ಆಗಿರ್ತಕ್ಕಂಥದ್ದು. ಗುಜರಾತ್ ಒಂದು ಕಂಪನಿಗೆ ಹಾರ್ಡ್ವೇರ್ ಟೂಲ್ಸ್ ಆ್ಯಂಡ್ ಮೆಷಿನರಿ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವ ಒಂದು ಅಹಮದಾಬಾದ್ ಕಂಪ್ನಿಗೆ ಈ ಒಂದು ಗೇಟ್ಗಳನ್ನು ಅಳವಡಿಸುವಂಥ ಒಂದು ಟೆಂಡರನ್ನು ಕೂಡ ಕೊಡಲಾಗಿರ್ತಕ್ಕಂಥದ್ದು. ಏನು ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಏನು 19ನೇ ಕ್ರಸ್ಟ್ ಗೇಟು ಕಿತ್ತುವುದು ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರು ಕೂಡ ಸೋರಿಕೆ ಆಗಿತ್ತು. ಈ ಸಂದರ್ಭದಲ್ಲಿ ಏನಂತ ಹೇಳಿದರೆ ಸರ್ಕಾರಕ್ಕೆ ಒಂದು ತಜ್ಞರ ಒಂದು ವರದಿಯನ್ನು ಕೊಡಿತು, ಈ ಗೇಟ್ಗಳನ್ನು ಬದಲಾವಣೆ ಮಾಡಬೇಕು ಅಂತೇಳಿ. ಆ ಪ್ರಕಾರವಾಗಿ ಒಂದು ವರ್ಷ ಆದರೂ ಕೂಡ 19ನೇ ಗೇಟ್ಗಳನ್ನು ಕೂಡ ಒಂದು ಬದಲಾವಣೆ ಮಾಡೋಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇತ್ತು. ಹೀಗಾಗಿ ಏನು ಇತ್ತೀಚೆಗಷ್ಟೇ ಒಂದು ಟೆಂಡರ್ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು ಒಂದು ಗುಜರಾತ್ನ ಒಂದು ಕಂಪನಿಗೆ. ಈ ಹಿನ್ನೆಲೆಯಲ್ಲಿ 33 ಗೇಟ್ಗಳನ್ನು ಮಾಡ್ತಕ್ಕಂಥದ್ದು. ಈ ಒಂದು ಸ್ಥಳದಲ್ಲಿ 6 ಗೇಟ್ಗಳನ್ನು ಮಾಡ್ತಕ್ಕಂಥದ್ದು. ಉಳಿದ ಗೇಟ್ಗಳನ್ನು ಕೂಡ ಗದಗ ಜಿಲ್ಲೆಯಲ್ಲೂ ಕೂಡ ಮಾಡ್ತಾ ಮಾಹಿತಿಗಳು ಕೂಡ ಇರ್ತಕ್ಕಂಥದ್ದು. ಏನು ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದರೆ ಮಾತ್ರ ತುಂಗಭದ್ರಾ ಜಲಾಶಯ ಒಂದು ಭದ್ರತೆ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಇತ್ತೀಚೆಗೆ ಶಿವರಾಜ್ ಸಂಗಡಿಯವರು ಹೇಳಿರೋ ಪ್ರಕಾರ 6 ಕ್ರಸ್ಟ್ ಗೇಟ್ಗಳು ಏನೇ ಒಂದು ಬೆಂಡಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವುಗಳನ್ನು ತೆಗೆಯಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಹೆಚ್ಚಿನ ಪ್ರಮಾಣದ ಒಳಹರಿವು ಬಂದರೆ ಆ ನೀರನ್ನು ಕೂಡ ಇಟ್ಕೊಳ್ಳೋದು ಕೂಡ ಕಷ್ಟ ಆಗ್ತದೆ. ಹೀಗಾಗಿ ಎಲ್ಲೊಂದು ಕಡೆ ಡ್ಯಾಮ್ ಅಪಾಯದ ಮಟ್ಟದಲ್ಲಿದೆ. ಹೀಗಾಗಿ ಏನು ಮುಂಬರ್ತಕ್ಕಂಥ ವರ್ಷದಲ್ಲಿ ಡ್ಯಾಮ್ಗೆ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸದೆ ಹೋದರೆ ಖಂಡಿತವಾಗಿಯೂ ಡ್ಯಾಮ್ಗೆ ಒಂದು ಅಪಾಯ ಕಟ್ಟಿಟ್ಟ ಬುತ್ತಿ. ಏನು ನವೆಂಬರ್ ತಿಂಗಳು ಅಥವಾ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಗೇಟ್ಗಳ ಒಂದು ಅಳವಡಿಕೆ ಕಾರ್ಯ ಆಗೋದ್ರಲ್ಲಿ ಆಗ್ತದೆ ಅನ್ನೋ ಮಾತನ್ನು ಕೂಡ ಅಧಿಕಾರಿಗಳ ಜೊತೆಗೆ ಸಚಿವರು ಕೂಡ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳು ಏನು ಅಪಾಯದಲ್ಲಿದೆ, ಆ ಒಂದು ಅಪಾಯದ ಇರ್ತಕ್ಕಂಥ ಗೇಟ್ಗಳನ್ನು ಬದಲಾವಣೆ ಮಾಡಲಿಕ್ಕೆ ಈಗಾಗಲೇ ಪ್ರಕ್ರಿಯೆ ಆರಂಭವಾಗಿದ್ದು, ಇನ್ನೇನು 2-3 ತಿಂಗಳ ಕಳೆದರೆ ಆ ಒಂದು ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡುವ ಒಂದು ಕಾರ್ಯ ಆರಂಭವಾಗ್ತಾ ಇದೆ. ಕೊಪ್ಪಳಿಂದ ಕ್ಯಾಮರಾಮನ್ ಸಮಿತಿ ದೊಡ್ಡಶಲಕರ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.